ಇಂದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯರು ಆದ ಚನ್ನರಾಜು ಹಟ್ಟಿಹೊಳಿಯವರು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಗ್ರಾಮೀಣ ಕ್ಷೇತ್ರದ ಕುಕಡಹಳ್ಳಿ ಗ್ರಾಮೀಣ ಬಹುದಿನಗಳ ಬೇಡಿಕೆಯಾಗಿದ್ದು ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರಾತಿ ಮಾಡಿಸಿ ಇಂದು ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆಯ ನಾಮಫಲಕವನ್ನು ಉದ್ಘಾಟನೆ ಮಾಡಿ ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕಾರ ಮಾಡಿ ತದನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರ್ಕಾರಿ ಪ್ರೌಢಶಾಲೆ ಹಾಗೂ ಚನ್ನರಾಜು ಹಟ್ಟಿಹೊಳಿ ಖಾನಾಪುರ ಕ್ಷೇತ್ರದಿಂದ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗುವ ಬಗ್ಗೆ ಮಾತನಾಡಿದರು. ಇನ್ನು ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದ ಆರ್.ಕೆ. ಆಂಜನೇಯ ಮಾತನಾಡಿದರು. ಪ್ರೌಢಶಾಲೆ ಮಂಜೂರು ಮಾಡಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ವಿಶೇಷವಾಗಿ ತುಂಬಾ ಮರೀಚಿಕೆ ಆಗಿತ್ತು, ಅನಿವಾರ್ಯ ಆಗಿತ್ತು ಮೇಡಮ್. ತಾವು ವಿಶೇಷ ಮುತುವರ್ಜಿ ವಹಿಸಿ ಮಂಜೂರು ಮಾಡಿಸಿದ್ದೀರಾ. ನೋಡಿ, 100 ವರ್ಷ ಆಯಿತು. ಈಗ ಶತಮಾನೋತ್ಸವವನ್ನು ಆಚರಣೆ ಮಾಡುವಂಥ ಈ ಹಂತದಲ್ಲಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಜಿಲ್ಲೆಗೆ ಒಂದು 4-5 ನಮ್ಮ ಹೈಸ್ಕೂಲ್ಗಳಾದರೆ ನನ್ನ ಕ್ಷೇತ್ರಕ್ಕೆ ನಾನು ಕುಕಡಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಹೈಸ್ಕೂಲ್ ಮಾಡಿದ್ದೀನಿ. ಗ್ರಾಮಸ್ಥರ ಮಕ್ಕಳ ಬಹುದಿನದ ಬೇಡಿಕೆ, ಬಹು ವರ್ಷಗಳ ಬೇಡಿಕೆ ಇವತ್ತು ಈಡೇರಿದೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮೇಡಮ್, ವಿಶೇಷವಾಗಿ ಇದು ಏನು ಹೇಳಿಕ್ಕೆ ಬಯಸ್ತಾರೆ ಮೇಡಮ್ ಈ ಕಡೆ ಭಾಗದ ವಿದ್ಯಾರ್ಥಿಗಳಿಗೆ? ಅವ್ರ ಭವಿಷ್ಯವನ್ನು ಉಜ್ವಲ ಮಾಡಲಿಕ್ಕೆ ಇದೊಂದು ಅವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದೇನೆ. ನಾನು MLA ಆದಮೇಲೆ ಶಿಕ್ಷಣಕ್ಕೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ 300ಕ್ಕಿಂತ ಜಾಸ್ತಿ ಕೋಲಿಗಳ ಕಟ್ಟಡಗಳನ್ನು, ಸ್ಕೂಲ್ ಕಟ್ಟಡಗಳನ್ನು ಕಟ್ಟಿ ಭಾಳಷ್ಟು ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡಿ ವಿದ್ಯಾರ್ಥಿಗಳು ಕಲಿತ್ರೇ ಅವರ ಮುಂದಿನ ಭವಿಷ್ಯ. ಸೊ ಶಿಕ್ಷಣಕ್ಕೆ ಭಾಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದೀನಿ. ಅವರ ಭವಿಷ್ಯ ಒಳ್ಳೆಯದಾಗಲಿಕ್ಕೆ ಪ್ರೇರಣೆ ಮಾಡ್ತಾ ಇದ್ದೀನಿ. ಕೊನೆ ಪ್ರಶ್ನೆ, ವಿಶೇಷವಾಗಿ ಖಾನಾಪುರದಲ್ಲಿ ಚನ್ನರಾಜ ಹಟ್ಟಿಹೊಳಿ ಅವರು ಒಂದು ರೀತಿ ಸಾಕಷ್ಟು ಆ ಕಡೆ ರಾಜಕೀಯವಾಗಿ ತೊಡಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳು ಅವರ ಅಭಿಮಾನಿಗಳು ಸಾಕಷ್ಟು ಒತ್ತಾಸೆ ಇದೆ. ಹಾಗೆ ನಿಮ್ಮ ಅಭಿಪ್ರಾಯ ಹೇಗೆ ಮೇಡಮ್ ಖಾನಾಪುರ ಕ್ಷೇತ್ರವನ್ನು? ಈಗ ಸದ್ಯಕ್ಕೆ ಅವನು MLC ಇದ್ದಾನೆ. ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಇಡೀ ಜಿಲ್ಲೆಯ ಒಂದು ಪ್ರತಿನಿಧಿತ್ವವನ್ನು ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸಾಕ್ಷರತಾ ದಿನ ಪ್ರಜಾಪ್ರಭುತ್ವ ದಿನದ ಈ ದಿನದ ಅಂಗವಾಗಿ ನಮ್ಮ ಶಿಕ್ಷಣವನ್ನು ಗುಣಾತ್ಮಕ ಜೊತೆಗೆ ಮಕ್ಕಳವನ್ನು ಭವಿಷ್ಯವನ್ನು ಕಟ್ಟಲು ಒಂದು ಮುಂದಿನವಾಗಿ ವಂಚಿತವಾಗಬಾರದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಯಾವುದೇ ಒಂದು ದುರ್ಬಲ ಮಕ್ಕಳಿಗೆ, ವಿಶೇಷವಾಗಿ ಅನ್ನದಾತರ ಮಕ್ಕಳಿಗೂ ಕೂಡ ಈ ಶಾಲೆಯನ್ನು ಒಂದು ಉಪಯೋಗ ಆಗಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ನಾವು ಒಂದು ರೂಪರೇಷಣೆ ಮಾಡಿಕೊಂಡು ಮುಂದಿನ ನಿರ್ಮಾಣಗಳಲ್ಲಿ ಒಂದು ಗುಣಮಟ್ಟ ಶಿಕ್ಷಣವನ್ನು ನೀಡಲು ನಾವೆಲ್ಲರೂ ಕಂಕಣಬದ್ಧರಾಗ್ತೇವೆ ಅನ್ನೋ ಹೇಳುತ್ತಾ ನಮ್ಮ ಒಂದು ಸಹಕಾರ ಮತ್ತು ಊರಿನ ಒಂದು ಸಹಕಾರನ ಪಡ್ಕೊಂಡು ಇಲಾಖೆಯ ಮಾರ್ಗಸೂಚಿಯಂತೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸರ್. ಸರ್, ಈಗ ಓಕೆ, ನಾಮಫಲಕ ಉದ್ಘಾಟನೆ ಆಯಿತು. ಇದಕ್ಕೆ ಸಪ್ರೇಟ್ ಬಿಲ್ಡಿಂಗ್ ಬೇಕು, ಮತ್ತು ವಿಶೇಷವಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಪ್ರೌಢಶಾಲೆ ಆರಂಭ ಮಾಡಬೇಕು. ಅದು ತಕ್ಕನಾಗಿ ಏನೇನು ತಾವು ತುರ್ತು ಕ್ರಮಗಳು ಏನೇನು ಮಾಡ್ಕೋತಾ ಇದ್ದೀವಿ? ಶಿಕ್ಷಕರು ನಿಯೋಜನೆ ಮಾಡ್ಕೋಬೇಕು. ಶಿಕ್ಷಕರ ಈಗಾಗಲೇ ನಮ್ಮಲ್ಲಿ ಈ ಶಾಲೆಯಲ್ಲಿ ಇರ್ತಕ್ಕಂಥ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಸರ್. ಆಮೇಲೆ ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ನನಗೆ ಪ್ರೌಢಶಾಲೆ ಶಿಕ್ಷಕರನ್ನು ಕೂಡ ನಾನು ನಿಯೋಜನೆ ಮಾಡಿಕೊಂಡು ಮತ್ತು ಇಲ್ಲಿ ಬೇಕಾದಂಥ ನಮಗೆ ಗೆಸ್ಟ್ ಟೀಚರ್ಗಳಾಗಿರ್ಬೋದು, ಆ ಮೂಲಕ ನಾನು ಭರ್ತಿಯನ್ನು ಮಾಡಿಕೊಂಡು ಒಂದು ಶಿಕ್ಷಕ ಅವರ ಕೊರತೆಯನ್ನು ಆಗದ ಹಾಗೆ, ಒಂದು ವಿಷಯದ ಕೊರತೆ ಹಾಗೆ ನಾನು ಮಾಡ್ತೇನೆ. ಮತ್ತು ಈಗಾಗಲೇ ಇಲ್ಲಿ ನಿವೃತ್ತಿ ಶಿಕ್ಷಕರು ಕೂಡ ಇದ್ದಾರೆ, ಅವರನ್ನು ನಾವು ಸದ್ಬಳಕೆ ಮಾಡ್ಕೋತಿದ್ದೇವೆ. ಒಟ್ಟಾರೆ ಮಕ್ಕಳ ಶಿಕ್ಷಣವನ್ನು ಯಾವುದಕ್ಕೂ ಕೊರತೆ ಆಗಬಾರದು. ಮುಂದಿನ ನಿರ್ಮಾಣಗಳಲ್ಲಿ ಅವ್ರಿಗೆ SSLCಗೂ ಕೂಡ ಒಂದು ಉತ್ತಮ ಒಂದು ಫಲಿತಾಂಶದ ಜೊತೆಗೆ ನಾವು ಈಗಿರ್ತಾನೆ ಪ್ರಾರಂಭದಿಂದ ನಾವು ಮಾಡ್ತಾ ಇದ್ದೇವೆ ಹೇಳ್ಬೋದು ಸರ್. ತಾತ್ಕಾಲಿಕವಾಗಿ ಇನ್ನು ಕಟ್ಟಡ ಆಗೋದು ತುಂಬಾ ದಿನ ಆಗುತ್ತೆ ಸರ್. ವಿಶೇಷವಾಗಿ ಪ್ರತ್ಯೇಕ ಕಟ್ಟಡ ಆಗೋದು ಇಂಥ ಸಂದರ್ಭದಲ್ಲಿ ಇಲ್ಲೇ ಇದು ಮಾಡ್ತಿರೋ ಮಿಡ್ಲ್ ಸ್ಕೂಲಲ್ಲಿ ಅಥವಾ ಸಪ್ರೇಟ್ ಯಾವ್ದಾದ್ರು? ಇಲ್ಲ ಸರ್, ಈಗಾಗಲೇ ನಮಗೆ ಇಲ್ಲಿ ಈ ಊರಿನಲ್ಲಿ ವಿಶೇಷವಾದ ನಮಗೆ ನಿವೇಶನ ಇದೆ ಸರ್. ಲಭ್ಯವಿದ್ದಂಥ ಸುಮಾರು 18 ಗುಂಟೆಯಲ್ಲಿ ಜಾಗ ಇದೆ ಸರ್. ಆ ಜಾಗವನ್ನು ನಾವು ಈಗ ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾ ಪಂಚಾಯತ್, ಮಾನ್ಯ ಮೇಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಶಾಸಕರಿಗೆ ನಾವು ಈ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದಕ್ಕೆ ಬೇಕಾದಂಥ ಏನು ನೀಲನಕ್ಷೆಯನ್ನು ಬೇಕಂತ ಅವರಿಂದ ಪಡ್ಕೊಂಡು ಇಲಾಖೆಯಿಂದ ಬೇಗನೆ ಪ್ರಾರಂಭವಾಗಿ ಮಾಡ್ತೇವೆ. ಹೌದು, ಇದೇ ಕಟ್ಟಡದಲ್ಲಿ ಮಾಡ್ತೇವೆ. ಈಗಾಗಲೇ ಕೊಠಡಿಗಳಿದಾವೆ ಇಲ್ಲಿ ಸುಮಾರುವಾಗಿ ನಮ್ಮದು ಶೈಕ್ಷಣಿಕವಾಗಿ ಇರ್ತಕ್ಕಂಥ ಬೇರೆ ಬೇರೆ ಕೊಠಡಿಗಳು ಮಾಡ್ಕೊಂಡಿದ್ದಾರೆ. ಅದು ಇತಿಹಾಸ ಕೊಠಡಿಗಳು ಇರ್ಬೋದು, ತಂತ್ರಜ್ಞಾನ ಕೊಠಡಿ ಇರ್ಬೋದು. ಅದರಲ್ಲಿ ನಾವು ಮಕ್ಕಳನ್ನು ನಾವು ಈಗಾಗಲೇ ಸರಿಪಡಿಸ್ಕೊಂಡು ಸರಿದೂಗಿಸ್ಕೊಂಡು ನಾವು ಕೆಲಸ ಮಾಡ್ತೇವೆ ಸರ್. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಇವಿಷ್ಟು ಶಿಕ್ಷಕರಿಗೆ ಗೊತ್ತಾಯ್ತಲ್ಲ. ಮಾನ್ಯ ಗೌರವಾನ್ವಿತ BO ಅವರು ಆಗಿರ್ತಕ್ಕಂಥ ಆರ್.ಕೆ. ಆಂಜನೇಯ ಅವರ ಶ್ರೇಷ್ಠದಾನ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಲೇಬೇಕಾಗುತ್ತೆ.
ಕುಕಡೊಳ್ಳಿ ಗ್ರಾಮದಲ್ಲಿ ಯಾರೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತದಾನ ಮಾಡಿದಾರೋ ಅವ್ರು ಇವತ್ತು ಹೆಮ್ಮೆಯನ್ನ ಪಡುವಂತ ಕೆಲಸ ನಾನು ಮಾಡಿ ಬಂದಿದ್ದೆ. ಯಾವತ್ತೂ ಕೂಡ ನಾನು ಅಕ್ಕ ವೋಟ್ ಹಾಕಿದ್ದು ತಪ್ಪಲ್ಲ, ಅಕ್ಕನ ಆರಿಸಿ ಕಳಿಸಿದ್ದು ತಪ್ಪಲ್ಲ. ನನ್ನ ಮಕ್ಕಳ ಭವಿಷ್ಯಕ್ಕೆ, ನನ್ನ ಊರಿನ ಭವಿಷ್ಯಕ್ಕೆ, ಇಡೀ ಊರನ್ನ ಸುಧಾರಣೆ ಮಾಡೋದ್ರ ಮುಖಾಂತರ ಇವತ್ತು ಅವರ ಭವಿಷ್ಯವನ್ನ ಕಟ್ಟುವಂತ ಶಾಲೆಯನ್ನು ಕೂಡ ಅವ್ರು ಹೈಸ್ಕೂಲ್ ಮಾಡಿದ್ರು. ನಾನು ಮತ ಹಾಕಿದ್ದು ಸ್ವಾರ್ಥಕ ಆಯ್ತು ಅಂತ ಅವರೆಲ್ಲ ವಿಚಾರ ಮಾಡಿದ್ರು. ತಮ್ಮೆಲ್ಲರಿಗೂ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲೆಕ್ಷನ್ ದಲ್ಲಿ 90 ದಿನ ರಾಜಕಾರಣ ಮಾಡ್ತೀನಿ ನಾನು. ಇಲೆಕ್ಷನ್ ಮುಗಿದ ಮೇಲೆ ನನ್ನ ಎದುರುಗಡೆ ಕಾಣೋದು ಬರೀ ಅಭಿವೃದ್ಧಿ ಒಂದೇ. ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ನೀವು ನನಗೆ ಮತ ಹಾಕಿದ್ರಿ, ನೀವು ನಮ್ಗೆ ಮತ ಹಾಕ್ಲಿಲ್ಲ ಅಂತ ನಾನು ವಿಚಾರ ಮಾಡದೆ ನಾನು ಹಿಂದಿಂದ ಅಲ್ಲೇ ಬಿಟ್ಟು ಬಿಡ್ತೇನೆ. ಮುಂದೆ ಅಭಿವೃದ್ಧಿ ಕಡೆ ನಡೀತೇನೆ. ಅದಕ್ಕೋಸ್ಕರ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ಪ್ರಗತಿಯ ಪಥದಲ್ಲಿ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದವ್ವ ಹೊಸೂರ್, ಪಿಡಿಒ ಚಂದ್ರಕಾಂತ್ ದೇಶಪಾಂಡೆ, ಮಂಜು ಹುಬ್ಬಳ್ಳಿ, ಮುಖಂಡ ವಿಠಲ್ ಹೊಸೂರ್, ಅಣ್ಣಪ್ಪ ಲಕ್ಮೋಜಿ, ಸುರೇಶ್ ಸಕ್ರೆನಪ್ಪನವರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು, ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮಂಜೂರಾತಿಗಾಗಿ ಶ್ರಮಿಸಿದ ಹೋರಾಟಗಾರ ಮಾರುತಿ ಸರವರಿಯನ್ನು ಸನ್ಮಾನ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಬಸವರಾಜು, ಜನತಾ ಟೈಮ್ಸ್ 7 ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.